ಹಲೋ ವೀಕ್ಷಕರೇ, ಇಂದು ಕೆಲವೇ ಸಾಮಗ್ರಿಗಳನ್ನು ಬಳಸಿ ಟೊಮೊಟೊ ಖಾರ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಟೊಮೊಟೊನೆಲ್ಲ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಅದನ್ನ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊಗಳನ್ನ ಹಾಕಿ ಒಂದು 5 ನಿಮಿಷ ಅದನ್ನ ಬೇಯೋಕ್ಕೆ ಬಿಡಬೇಕು. ಅದೆಲ್ಲ ಸಾಫ್ಟ್ ಆಗೋ ತನಕ ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಎಣ್ಣೆ ಹಾಕಿ ತುಂಬಾ ಸಾಫ್ಟ್ ಆಗಿ ಮಾಡ್ಕೋಬಹುದು. ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಒಂದು ಒಲೆ ಮೇಲೆನೆ ಬೇಯಿಸ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಎಣ್ಣೆ ಹಾಕಿ ಕೂಡ ಬೇಯಿಸ್ಕೋಬಹುದು. ಈ ರೀತಿ ನೋಡಿ ಸಾಫ್ಟ್ ಆಗ್ತಾ ಬಂತು. ಈ ರೀತಿ ಸಾಫ್ಟ್ ಆದ್ಮೇಲೆ ಎಲ್ಲ ತಣ್ಣಗಾಗಲು ಒಂದು ದೊಡ್ಡ ತಟ್ಟೆ ಒಳಗಡೆ ಹಾಕೋಬೇಕು. ಅದಾದ ನಂತರ ಅದೇ ಒಂದು ಪಾತ್ರೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ತಣ್ಣಗಾಗೋಕೆ ತಟ್ಟೆ ಒಳಗಡೆ ಹಾಕೋಬೇಕು. ಅದು ಹಾಕೊಂಡ್ಮೇಲೆ ಒಂದು ಜಾರಿಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕಾಳುಮೆಣಸು ಇಷ್ಟನ್ನು ಹಾಕೊಬೇಕು. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬೇಕು. ಅದು ಹಾಕೊಂಡ್ಮೇಲೆ ನಾನು ಟೊಮೊಟೊನು ಮತ್ತೆ ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಬೇಕು. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಒಂಥರ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಇದು ಟೊಮೊಟೊ ಚಟ್ನಿ ಅಲ್ಲ, ಟೊಮೊಟೊ ಖಾರ. ಇದನ್ನ ರೈಸ್ ಜೊತೆ ತಿನ್ನೋಕೆ ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ಚಪಾತಿ, ರೋಟಿ ಎಲ್ಲಾದ್ರ ಜೊತೆನೂ ತುಂಬಾ ಚೆನ್ನಾಗಿರತ್ತೆ. ನೋಡಿ ಈ ರೀತಿ ಪೇಸ್ಟ್ ಆಗತ್ತೆ. ತುಂಬಾ ರೆಡ್ ಕಲರ್ ಬರುತ್ತೆ. ಈಗ ಒಂದು ಬಾಣಲಿಗೆ ಆವಾಗಲೇ ಫ್ರೈ ಮಾಡ್ಕೊಂಡಿದ್ದ ಎಣ್ಣೆ ಸ್ವಲ್ಪ ಇತ್ತು, ಅದು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ತಗೊಂಡು ಒಗ್ಗರಣೆಗೆ ಅಂತ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತೆ ಸ್ವಲ್ಪ ಕರಿಬೇವು ಈ ಟೊಮೊಟೊ ಖಾರ ಆಗಿದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಇದನ್ನ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಒಗ್ಗರಣೆಗೆ ಇಷ್ಟೇ ಸಾಕು, ಬೇರೆ ಏನು ಬೇಡ. ಇದು ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಖಾರನ ಹಾಕೊಬೇಕು. ಟೊಮೊಟೊ ಖಾರ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು. ಬೇಕು ಅಂದ್ರೆ ಅಚ್ಚ ಖಾರದ ಪುಡಿ ಹಾಕೊಳ್ಳಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಈ ಟೊಮೊಟೊ ಖಾರ. ಇದನ್ನ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾದ ಟೊಮೊಟೊ ಖಾರ ರೆಡಿ ಆಗುತ್ತೆ. ಇದನ್ನ ನಾವು ರೈಸ್ ಜೊತೆ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸ್ ಸಾಕು ಈ ಟೊಮೊಟೊ ಖಾರ ರೆಡಿ ಮಾಡ್ಕೊಳ್ಳೋಕೆ. ರೊಟ್ಟಿ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಈ ಟೊಮೊಟೊ ಖಾರ, ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಸಾಂಬಾರೇ ಬೇಕಾಗಿಲ್ಲ, ಒಂದು ರೈಸ್ ಜೊತೆ ಇದನ್ನ ಹಾಕೊಂಡು ತಿಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. 10 ಮಿನಿಟ್ಸ್ ಆಗ್ತಾ ಆಗ್ತಾ ಇದು ಫುಲ್ಲು ರೆಡ್ ಕಲರ್ ಬರುತ್ತೆ. ಇದು ಕ್ಯಾಮ್ರಾದಲ್ಲಿ ಜಾಸ್ತಿ ಫೋಕಸ್ ಆಗಿಲ್ದಿರೋ ಕಾರಣ ಇದು ಈ ಕಲರ್ ಕಾಣಿಸ್ತಿದೆ. ಬಟ್ ಇದು ಒರಿಜಿನಲ್ ಆಗಿ ಟೊಮೊಟೊ ಯಾವ ಕಲರ್ ಇರುತ್ತೆ ಅದೇ ಕಲರ್ ಸಾಂಬಾರು ರೆಡಿ ಆಗುತ್ತೆ. ನಾನು ಲಾಸ್ಟ್ ಅಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ. ಈ ಕಲರ್ ಅಲ್ಲಿ ಟೊಮೊಟೊ ಖಾರ ಬರುತ್ತೆ ನೋಡಿ, ಈ ಕಲರ್ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಈ ಟೊಮೊಟೊ ಖಾರ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.